ಇವತ್ತೊಂದು ದಿನ ನಮ್ಮ ಕೊತ್ತೂರು ಆಂಜು ಬಾಸು ಅಂತಾರೆ ಮತ್ತು ಆಂಜನೇಯಲು ಅಂತಾರೆ ಎರಡು. ನಾನು ಹೇಳಿದ್ದೀನಿ ಆಂಜನೇಯಲು ಅಂತ ಇಟ್ಕೊಪ್ಪ, ಅದು ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ದೀನಿ. ಇವ್ರು ಇವತ್ತೊಂದು ದಿನ ನಮ್ಮನ್ನು ಕರೆದ್ರು. ನಮ್ಗೇನು ಅಂತ ಗೊತ್ತಿಲ್ಲ ಅಣ್ಣ, ಊಟ ಹಾಕಬೇಕು ಅಂತೇಳಿ. ಏನಪ್ಪ ಶ್ರಾವಣ ಮಾಸದಲ್ಲಿ ಊಟ ಇಟ್ಕೊಂಡಿದ್ದೀಯಲ್ಲ ನೀನು, ಹೇಗೆ ಅಂತ ಹೇಳಿದ್ರು. ಇಲ್ಲಣ್ಣ ಅದು ಇದು ಎರಡೂ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಕಟೌಟ್ಲು ಮದ್ದು ಹೇಳಿದ್ರೆ ಬರ್ತ್ಡೇ ಅಂತಾಯಿತು. ಆಮೇಲೆ ನಾವು ಬಂದ್ವಿ. ಆತನಿಗೆ ಇವತ್ತು ಒಂದು ಹುಟ್ಟಿದ ಹಬ್ಬದ ದಿನ. ಅವರ ಆರೋಗ್ಯ, ಅವರ ಐಶ್ವರ್ಯ, ಅಧಿಕಾರ, ಅವರ ಕುಟುಂಬ ಸಮೇತ ಎಲ್ಲ ಶಾಂತಿ ರೀತಿಯಾಗಿ ಬಾಳಿ ಬೆಳಗಲಿ ಅಂತೇಳಿ ನಾನು ಮೊದಲನೇದಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಸಾಬ್ರು ಮತ್ತು ವೆಂಕಟೇಶ್ ಗೌಡರು ಮತ್ತು ಕಾರ್ಯಲ್ ವೆಂಕಟೇಶು ಮತ್ತು ಅಕ್ಮಲ್ ಸಾಹೇಬರು ಮತ್ತು ನಾರಾಯಣು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಮ್ಮವರೆಲ್ಲ ವೇಣು, ಸೋಮು ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಕೂಡ ಹೇಳ್ತಾ ನಾವು ಇವತ್ತೊಂದು ದಿನ ಜಾಸ್ತಿ ವರ್ಷ ಇಟ್ಕೊಂಡಿದ್ದಾನೆ. ಹೋದ ವರ್ಷನೂ ನಮಗೆ ಗೊತ್ತಿಲ್ಲ, ಆಮೇಲೆ ಬಂದ ಮೇಲೆ ಇಲ್ಲಿ ಬರ್ತಾರೆ ಅಂತ ಇದಾಯಿತು. ಹೋದ ವರ್ಷ ಕೂಡ ಒಂದು ತಾಲೂಕಿನ ಜನಗೆ ಸ್ನೇಹಿತರು, ಅವ್ರ ಜೊತೆಯಲ್ಲಿ ಒಡನಾಟ ಇರೋವ್ರಿಗೂ ಎಲ್ರಿಗೂ ಕೂಡ ಒಂದು ದಿನ ಊಟ ಇಟ್ಟು ಗೌರವಿಸ್ತಕ್ಕಂಥ ಸಂಪ್ರದಾಯ ಆತ್ನಲ್ಲಿದೆ. ಇದು ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಾಗಿ ಬೆಳೆಯಲಿ. ತಾಲೂಕಿನಂತ ಒಂದು 4-5 ಸಾವಿರ ಜನಕ್ಕೆ ಒಂದು ವರ್ಷಕ್ಕೆ ಒಂದ್ಸಲಿ ಪಾಪ ಅನ್ನ ಬಡಿಸ್ತಾ ಇದ್ದಾರೆ, ಕಷ್ಟ ಸುಖಗಳಲ್ಲಿ ಆಗ್ತಾ ಇದ್ದಾರೆ. ಆತಕ್ಕೊಂದು ಆಸೆ ಕೂಡ ಇದೆ. ಏನು, ನಾನು ರಾಜಕೀಯದಲ್ಲಿ ಬರಬೇಕು, ಸಮಾಜ ಸೇವೆ ಮಾಡ್ತಾ ಇದ್ದೇನೆ, ಮಾಡ್ದಿರ ಬಂದಿಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದು ಆಮೇಲೆ ಬರ್ದಿರಲ್ಲಿ ಅವೆಲ್ಲ ಕೂಡ ಆತನಿಗೆ ಒಳ್ಳೇದಾಗಿ ಬೆಳಗಲಿ, ಬಾಳಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಜನರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಆಂಜು ಬಾಸ್ಗೆ ಮತ್ತೊಂದು ಸಲ ಕೂಡ ಆಶೀರ್ವಾದ ಮಾಡ್ತಾ ನಾನು ಮಾತು ಮುಗ್ತಾ ಇದ್ದೀನಿ. ರಾಜಕೀಯ ಮಾತಾಡೋದು ಬೇಡ.